ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ, ನೀವು SBI ವಾಟ್ಸಪ್ ಬ್ಯಾಂಕಿಂಗ್ನ ಯಾವ ರೀತಿ ಯೂಸ್ ಮಾಡೋದು ಅಂದರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಅಕೌಂಟ್ ನಿಮ್ದು ಏನಾದ್ರು ಇತ್ತಪ್ಪ ಅಂದರೆ ಅದರಲ್ಲಿ ನೀವು ಯಾವ ರೀತಿ ವಾಟ್ಸಪ್ ಬ್ಯಾಂಕಿಂಗ್ನ ಯೂಸ್ ಮಾಡಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲನೂ ಕೂಡ ನಿಮ್ಮ ವಾಟ್ಸಪ್ನಲ್ಲೇ ನೀವು ಪಡೆದುಕೊಳ್ಬೋದು. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಆಗಿರ್ಬೋದು ಮತ್ತು ಈ ಸ್ಟೇಟ್ಮೆಂಟ್ ಆಗಿರ್ಬೋದು ನಿಮ್ಮ ಬ್ಯಾಂಕ್ನಲ್ಲಿ, ಮತ್ತು ನೀವು ಎಷ್ಟು ಟ್ರಾನ್ಸಾಕ್ಷನ್ಸ್ನ ಮಾಡ್ತೀರಾ ಅಂತ ಎಲ್ಲನೂ ಕೂಡ ನಿಮ್ಮ ವಾಟ್ಸಪ್ನಲ್ಲೇ ನೀವು ತಿಳ್ಕೊಳ್ಬೋದು. ಅದನ್ನು ಯಾವ ರೀತಿ ತಿಳ್ಕೊಳ್ಬೇಕು ಅಂತ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡಿ ನೋಡಿ ಫ್ರೆಂಡ್ಸ್. ಮತ್ತು ಅದ್ರ ಜೊತೆಗೆ ನೀವು ಅದರಲ್ಲಿ ಕಾರ್ಡ್ ಅಂದರೆ ATM ಕಾರ್ಡ್ಗೆ ಕೂಡ ಅಪ್ಲೈ ಕೂಡ ಮಾಡ್ಕೊಬೋದು. ಮತ್ತು ನೀವು ಹೊಸದಾಗಿ ಏನಾದರೂ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಪ್ಪ ಅಂದರೆ ವಾಟ್ಸಪ್ನಲ್ಲೇ ನೀವು ಕ್ರಿಯೇಟ್ ಕೂಡ ಮಾಡ್ಬೋದು. ಯಾವ ರೀತಿ ಮಾಡೋದಂತ ಈಗ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೀವು ಏನಾದರೂ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಇದೇ ರೀತಿ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ನೋಡಿ ಫ್ರೆಂಡ್ಸ್. ಮೊದಲಿಗೆ ನೀವು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ನೋಡಿ, ವಾಟ್ಸಪ್ನಲ್ಲಿ ನೀವು ಒಂದು ಮೊಬೈಲ್ ನಂಬರ್ನ ನೀವು ಮೊದಲಿಗೆ ಸೇವ್ ಮಾಡ್ಕೋಬೇಕಾಗತ್ತೆ. ಅದು SBI ಬ್ಯಾಂಕಿಂಗ್ದು ಒಂದು ಮೊಬೈಲ್ ನಂಬರ್ ಇದೆ. ಆ ಮೊಬೈಲ್ ನಂಬರ್ನ ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಮೊದಲು ನೋಡ್ತಾ ಇರ್ಬೋದು. ಇದನ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ಮೆಸೇಜ್ನಲ್ಲಿ ಬಂದು ನೀವು ಇಲ್ಲಿ ಅವರಿಗೆ ಹಾಯ್ ಅಂತ ಒಂದು ನೀವು ಟೈಪ್ ಮಾಡಿ ಮೆಸೇಜ್ನ ಸೆಂಡ್ ಮಾಡಬೇಕು. ನೀವು ಸೆಂಡ್ ಮಾಡ್ಕೊಂಡ ತಕ್ಷಣ ಆಟೋಮೆಟಿಕ್ಕಾಗಿ ಅವರು ರಿಪ್ಲೈನ ಕೊಡ್ತಾರೆ. ನೋಡ್ತಾ ಇರ್ಬೋದು, ಡಿಯರ್ ಕಸ್ಟಮರ್ ಗುಡ್ ಆಫ್ಟರ್ನೂನ್ ಅಂತ ಇರ್ತೀನಿ. ನಿಮಗೆ ಅವರು ಒಂದು ಮೆಸೇಜ್ನ ಕಳಿಸ್ತಾರೆ. ಅದ್ರ ಕೆಳಗಡೆ ನೋಡ್ತಾ ಇರ್ಬೋದು ಗೆಟ್ ಬ್ಯಾಲೆನ್ಸ್ ಅಂತ ಒಂದು ಬಟನ್ ಇದೆ, ಮತ್ತು ಅದ್ರ ಕೆಳಗಡೆ ಗೆಟ್ ಮಿನಿ ಸ್ಟೇಟ್ಮೆಂಟ್ ಅಂತ ಕೂಡ ಇದೆ. ಈಗ ಗೆಟ್ ಬ್ಯಾಲೆನ್ಸ್ ಅಂತ ಏನಾದರೂ ನೀವು ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ಇಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಅವರು ಒಂದು ಮೆಸೇಜ್ನ ಕೊಡ್ತಾರೆ. ಅದ್ರ ಜೊತೆಗೆ ಗೆಟ್ ಮಿನಿ ಸ್ಟೇಟ್ಮೆಂಟ್ ಅಂದರೆ ನೀವು ಲಾಸ್ಟಾಗಿ ಎಷ್ಟು ಒಂದು 5 ಟ್ರಾನ್ಸಾಕ್ಷನ್ಸ್ಗಳನ್ನ ಅವ್ರು ನಿಮಗೆ ಸೆಂಡ್ ಮಾಡ್ತಾರೆ. ನೀವು ಯಾರ್ಯಾರಿಗೆ ಮನಿನ ಸೆಂಡ್ ಮಾಡಿರ್ತಾರೆ ನೋಡಿ, ಅದೊಂದು 4-5 ಟ್ರಾನ್ಸಾಕ್ಷನ್ಸ್ನ ಅವ್ರು ನಿಮಗೆ ಸೆಂಡ್ ಮಾಡ್ತಾರೆ. ಮತ್ತು ಕನ್ಫರ್ಮ್ KYC ಅಂದರೆ ನೀವು ಮತ್ತೆ KYCನ ಅಪ್ಡೇಟ್ ಕೂಡ ಮಾಡ್ಕೋಬೋದು ಇದರಲ್ಲಿ. ಮತ್ತು ನಿಮಗೆ ಒಂದು OTP ಬರುತ್ತೆ. ಆ OTP ಮುಖಾಂತರ ನೀವು KYCನ ಅಪ್ಡೇಟ್ ಮಾಡ್ಬೋದು. ಮತ್ತು ಈಗ ಅದರ್ ಸರ್ವಿಸಸ್ ಅಂತ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ತಾ ಇರ್ಬೋದು ಎಷ್ಟೊಂದು ಸರ್ವಿಸಸ್ಗಳು ನಿಮಗೆ ಅವೈಲೇಬಲ್ ಇದೆ. ಇದಷ್ಟೇ ಮಾತ್ರ ಅಲ್ಲ, ಲಾಸ್ಟ್ಗೆ ಮೋರ್ ಸರ್ವಿಸಸ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಮತ್ತೆ ನಿಮಗೆ ಇದೇ ರೀತಿ ಲಿಸ್ಟ್ ಬರುತ್ತೆ. ಅದರಲ್ಲಿ ಕೂಡ ಸರ್ವಿಸಸ್ ಕೂಡ ಇದೆ. ನೋಡ್ತಾ ಇರ್ಬೋದು, ಮೊದಲನೇದಾಗಿ ಸ್ಟೇಟ್ಮೆಂಟ್ ಸರ್ವಿಸ್ ಅಂದರೆ ನಿಮಗೆ ಇಲ್ಲಿ ಸ್ಟೇಟ್ಮೆಂಟ್ ಬರುತ್ತೆ. ಅಂದರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅಂದರೆ ನಿಮಗೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಇರುತ್ತೆ. ಅದರಲ್ಲಿ ನಿಮಗೆ ಯಾರಿಗೆ ಎಷ್ಟು ಮನಿ ಸೆಂಡ್ ಮಾಡಿದರೆ ಎಲ್ಲ ಕೂಡ ಸ್ಟೇಟ್ಮೆಂಟ್ ಇರುತ್ತೆ. ಮತ್ತು ಪೆನ್ಷನ್ ಸ್ಲಿಪ್ ಆಗಿರ್ಬೋದು, ಲೋನ್ ರಿಲೇಟೆಡ್ ಸರ್ವಿಸ್ ಕೂಡ ಇದೆ. ನೀವೇನಾದರೂ ಲೋನ್ಗೆ ಅಪ್ಲೈ ಮಾಡ್ಕೊಂಡಿದ್ರೆ ಲೋನ್ ರಿಲೇಟೆಡ್ ಸರ್ವಿಸ್ ಕೂಡ ಇದೆ. ಮತ್ತು ಇನ್ಫೋ ಆಫ್ ಡೆಪಾಸಿಟ್ ಪ್ರಾಡಕ್ಟ್ ಕೂಡ ಇದೆ. NRI ಸರ್ವಿಸಸ್, ಡಿಜಿಟಲ್ ಬ್ಯಾಂಕಿಂಗ್ ಇದೆ. ಅದೇ ರೀತಿ ನೋಡ್ತಾ ಇರ್ಬೋದು ಲ್ಯಾಂಗ್ವೇಜ್ ಸೆಲೆಕ್ಷನ್ ಮತ್ತು ನಿಯರೆಸ್ಟ್ ATM ಆರ್ ಬ್ರಾಂಚ್ ಅಂತ ನಿಮಗೆ ನಿಯರೆಸ್ಟಾಗಿ ಯಾವ ATM ಇದೆ ಅಥವಾ ಯಾವ ಬ್ರಾಂಚ್ SBI ಬ್ರಾಂಚ್ ಇದೆ ಅಂತ ಕೂಡ ಅದರಲ್ಲಿ ಕೊಟ್ಟಿರ್ತಾರೆ. ಮತ್ತು ಟ್ರ್ಯಾಕ್ ATM ಆರ್ UPI ಕಂಪ್ಲೇಂಟ್ ಅಂದರೆ ನಿಮ್ಮ ATM ಕಾರ್ಡ್ನ ನೀವು ಟ್ರ್ಯಾಕ್ ಕೂಡ ಮಾಡ್ಬೋದು. ಮತ್ತು ಮೋರ್ ಸರ್ವಿಸಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಏನಾದರೂ ಸೆಂಡ್ ಮಾಡಿದ್ರಪ್ಪ ಅಂದರೆ ಮತ್ತೆ ನಿಮಗೆ ಸರ್ವಿಸಸ್ ಬರುತ್ತೆ. ನೋಡ್ತಾ ಇರ್ಬೋದು. ಮತ್ತು ಇಲ್ಲಿ ಮೋರ್ ಸರ್ವಿಸ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಂತೆ ನೋಡ್ತಾ ಇರ್ಬೋದು ಇಲ್ಲಿ ಓಪನ್ ಇನ್ಸ್ಟಂಟ್ ಅಕೌಂಟ್. ನಾನು ನಿಮಗೆ ಆಲ್ರೆಡಿ ಹೇಳಿದೆ ಏನಪ್ಪ ಅಂದರೆ ನೀವು ಹೊಸದಾಗಿ ಏನಾದರೂ SBI ಅಕೌಂಟ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ಬರಬೇಕಾಗತ್ತೆ. ನೀವು ಓಪನ್ ಇನ್ಸ್ಟಂಟ್ ಅಕೌಂಟ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಇನ್ಸ್ಟಂಟಾಗಿ ಒಂದು SBI ಅಕೌಂಟ್ನ ಇದರಲ್ಲಿ ಕ್ರಿಯೇಟ್ ಮಾಡ್ಬೋದು. ಅವರೊಂದು ಲಿಂಕ್ನ ಸೆಂಡ್ ಮಾಡ್ತಾರೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಎಲ್ಲನೂ ವೆರಿಫೈ ಮಾಡಿಕೊಂಡು ಲಾಸ್ಟ್ಗೆ ವಿಡಿಯೋ KYCನ ಅಟೆಂಡ್ ಮಾಡಿದ್ರೆ ಅಂದರೆ ನಿಮಗೆ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಅದನ್ನು ನಾನು ನಿಮಗೆ ಆಲ್ರೆಡಿ ವಿಡಿಯೋ ಕೂಡ ಮಾಡಿದ್ದೀನಿ. ಆದರೆ ವಾಟ್ಸಪ್ನಲ್ಲಿ ಮಾಡೋದು ತೋರಿಸಿಲ್ಲ ನಿಮಗೆ. ಯೋನೋ SBI ಅಪ್ಲಿಕೇಶನಲ್ಲಿ ಯಾವ ರೀತಿ ನೀವು SBI ಅಕೌಂಟ್ನ ಓಪನ್ ಮಾಡ್ಕೋಬೇಕು ಮನೆಯಲ್ಲಿ ಕೂತ್ಕೊಂಡು ಅಂತ ನಾನು ನಿಮಗೆ ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತಿಲ್ಲ ಅಂದರೆ ಚಾನಲಲ್ಲಿ ನೋಡ್ಕೊಳ್ಳಿ. ನೋಡಿ, ನೀವೇನಾದರೂ ವಾಟ್ಸಪ್ ಮುಖಾಂತರ ಮಾಡಬೇಕಂದ್ರೆ ಇಲ್ಲಿ ಓಪನ್ ಇನ್ಸ್ಟಂಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಒಂದು ಲಿಂಕ್ ಬರುತ್ತೆ, ಅದ್ರ ಮುಖಾಂತರ ಮಾಡ್ಬೋದು. ಇದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ಮಾಡಿ ತಿಳಿಸ್ತೀನಿ. ನೀವೇನಾದರೂ ಬೇಕಾದರೆ ಕಾಮೆಂಟ್ನಲ್ಲಿ ನನಗೆ ನೀವು ತಿಳಿಸ್ಬೇಕಾಗತ್ತೆ. ನೀವೇನಾದರೂ ಕಾಮೆಂಟ್ ಮಾಡಿದ್ರಪ್ಪ ಅಂದರೆ ಭಾಳಷ್ಟು ಜನ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಅಕೌಂಟ್ ಕ್ರಿಯೇಟ್ ಮಾಡೋದಂತ. ಮತ್ತು ನೆಕ್ಸ್ಟ್ ನೋಡ್ತಾ ಇರ್ಬೋದು ಕಾಂಟ್ಯಾಕ್ಟ್ಸ್ ಹೆಲ್ಪ್ಲೈನ್ ಅಂತ. ಕಾಂಟ್ಯಾಕ್ಟ್ಸ್ ಹೆಲ್ಪ್ಲೈನ್ ಅಂದರೆ ನಿಮಗೆ ಒಂದು ಹೆಲ್ಪ್ಲೈನ್ ನಂಬರ್ ಸಿಗುತ್ತೆ. ಅದರ ಮುಖಾಂತರ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಡೌಟ್ಗಳನ್ನ ಸಾಲ್ವ್ ಮಾಡ್ಕೋಬೋದು. ಮತ್ತು ಪ್ರೀ ಅಪ್ಲೋಡ್ ಲೋನ್ ಅಂತ ಇದೆ. ಬ್ಯಾಂಕ್ ಹಾಲಿಡೇ ಕ್ಯಾಲೆಂಡರ್ ಅಂದರೆ ನಿಮಗೆ ಯಾವಾಗ ಬ್ಯಾಂಕ್ ಹಾಲಿಡೇಸ್ ಇರುತ್ತೆ ನೋಡಿ, ಅದು ಕ್ಯಾಲೆಂಡರ್ ಕೂಡ ಸೆಂಡ್ ಮಾಡ್ತಾರೆ. ಮತ್ತು ಡೌನ್ಲೋಡ್ ಬ್ಯಾಂಕಿಂಗ್ ಫಾರ್ಮ್ಸ್ ಅಂದರೆ ಬ್ಯಾಂಕಿನಲ್ಲಿರೋ ಫಾರ್ಮ್ಸ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಇನ್ಫೋ ಆಫ್ ಡೆಬಿಟ್ ಕಾರ್ಡ್ ಯೂಸೇಜ್ ಅಂದರೆ ನೀವೇನಾದರೂ ATMನಲ್ಲಿ ನೀವು ಹಣನ ವಿಡ್ರಾ ಮಾಡ್ತೀರಾ, ಆ ವಿಡ್ರಾ ಮಾಡ್ಕೊಂಡಿರೋ ಯೂಸೇಜ್ನ ನೀವು ಇದರಲ್ಲಿ ಚೆಕ್ ಮಾಡ್ಕೋಬೋದು. ಮತ್ತು ಇನ್ಫೋ ಆನ್ ಲಾಸ್ಟ್ ಆರ್ ಸ್ಟೋಲನ್ ಕಾರ್ಡ್ ಅಂತ ಏನಾದರೂ ಡೆಬಿಟ್ ಕಾರ್ಡ್ನ ಏನಾದರೂ ಕಳ್ಕೊಂಡಿರಪ್ಪ ಅಂದರೆ ಇದರಲ್ಲಿ ನೀವು ಅದನ್ನು ಚೆಕ್ ಮಾಡ್ಕೋಬೋದು. ಮತ್ತು ಅದನ್ನ ಬ್ಲಾಕ್ ಕೂಡ ಮಾಡ್ಬೋದು. ಮತ್ತು ಚೆಕ್ ರಿಲೇಟೆಡ್ ಸರ್ವಿಸ್ ಆಗಿರ್ಬೋದು. ಮತ್ತು ಲಾಸ್ಟ್ಗೆ ಮೋರ್ ಸರ್ವಿಸಸ್ ಅಂತ ಮತ್ತೊಂದು ಕೂಡ ಬಟನ್ ಇದೆ. ಮತ್ತು ಮೋರ್ ಸರ್ವಿಸ್ನ ಕ್ಲಿಕ್ ಮಾಡ್ಕೊಂಡು ನೋಡೋಣ ಏನೇನು ಸರ್ವಿಸ್ ಇದೆ ಅಂತ. ನೋಡ್ತಾ ಇರ್ಬೋದು ಮತ್ತೆ ಒಂದು ಮೆಸೇಜ್ ಬರುತ್ತೆ. ಈಗ ಮೋರ್ ಸರ್ವಿಸಸ್ ಅಂತ ಕ್ಲಿಕ್ ಮಾಡ್ಕೊತೀನಿ. ನೋಡಿ, ಕ್ಲಿಕ್ ಮಾಡ್ಕೊಂಡಿರ್ತಾರೆ. ಮತ್ತು ನಿಮಗೆ ಕೃಷಿ ಸರ್ವಿಸಸ್ ಅಂತ ಬರುತ್ತೆ. ಫಾಸ್ಟ್ಯಾಗ್ ಸರ್ವಿಸಸ್ ಆಗಿರ್ಬೋದು, ಕ್ಲೋಸ್ ಸೆಷನ್ ಆಗಿರ್ಬೋದು, ಮತ್ತು ಡಿರಿಜಿಸ್ಟರ್ ಅಂತ ಅಂದರೆ ಸ್ಟಾಪ್ ವಾಟ್ಸಪ್ ಬ್ಯಾಂಕಿಂಗ್ ಅಂತ. ನೀವೇನಾದರೂ ವಾಟ್ಸಪ್ ಬ್ಯಾಂಕಿಂಗ್ನ ಸ್ಟಾಪ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಲಾಸ್ಟ್ಗೆ ಬಂದು ಡಿರಿಜಿಸ್ಟರ್ ಅಂತ ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ವಾಟ್ಸಪ್ ಬ್ಯಾಂಕಿಂಗ್ ಕ್ಲೋಸ್ ಆಗುತ್ತೆ. ಅದನ್ನ ಮಾಡೋಕ್ಕೆ ಹೋಗಬೇಡಿ. ಈಗ ಮೇನ್ ಮೆನುಗೆ ಹೋಗಬೇಕಂದ್ರೆ ನೀವು ಅಂತ ಕ್ಲಿಕ್ ಮಾಡಿ ಸೆಂಡ್ ಮಾಡ್ಕೊಳ್ಬೇಕು. ಮತ್ತು ಮೇನ್ ಮೆನುಗೆ ನಿಮಗೆ ಕರ್ಕೊಂಡು ಬರುತ್ತೆ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಿಮಗೆ ಇಷ್ಟೊಂದು ಸರ್ವಿಸಸ್ಗಳಿದೆ. ನಿಮ್ಗೇನಾದರೂ ಯಾವುದಾದ್ರೂ ಒಂದು ಸರ್ವಿಸ್ ಇದರಲ್ಲಿ ತಿಳಿದಿಲ್ಲಪ್ಪ ಅಂದರೆ ಅಥವಾ ನಿಮ್ಗೇನಾದರೂ ಯಾವ್ದು ಸರ್ವಿಸ್ ಬೇಕಾಗಿದೆ ಅದನ್ನ ಡೀಟೇಲಾಗಿ ಹೇಳ್ಕೊಡಿ ಅಂತ ನಿಮ್ಗೇನಾದರೂ ಇರ್ತಪ್ಪ ಅಂದರೆ ಆ ಸರ್ವಿಸ್ ನಿಮ್ಮ ನಿಮ್ಮ ಕಾಮೆಂಟ್ ಸೆಕ್ಷನಲ್ಲಿ ನೀವು ಸೆಂಡ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಇದನ್ನು ಪೂರ್ತಿ ಡೀಟೇಲಾಗಿ ನಿಮಗೆ ಮಾಡಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮ್ಮೆಲ್ಲರೂ ಕೂಡ ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ. ನಿಮ್ಮ ಫ್ರೆಂಡ್ಸ್ದು ಏನಾದರೂ SBI ಅಕೌಂಟ್ ಇತ್ತಪ್ಪ ಅಂದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಟ್ರಿಕ್ ಜೊತೆಗೆ ನಿಮಗೆ ಮುಂದೆ ಬರ್ತೀನಿ. ಥ್ಯಾಂಕ್ ಯು.